ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತೋದ್ರ ತಪ್ಪದೇ ಮರೆಯಬೇಡಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ನೋಡ್ಬೋದು. ಬಂಧುಗಳೇ, ವಿಶೇಷ ಚೇತನರ ಗ್ರಾಮೀಣ ಅಂಗವಿಕಲರ ಪ್ರವೃತ್ತಿ ಯೋಜನೆಯ ಕಾರ್ಯಕರ್ತರು ಸುಮಾರು 15 ವರ್ಷ 17 ವರ್ಷ ಆಯ್ತು. ಈಗ 2007-8ರಿಂದ ಇಲ್ಲಿವರೆಗೆ ಅಂದರೆ 17 ವರ್ಷ ಕೆಲಸ ಮಾಡಿದ್ದಾರೆ. ಈ ಪುನರ್ವಸತಿ ಕಾರ್ಯಕರ್ತರ ಗೌರವಧನದ ಬಗ್ಗೆ ನಾವು ಈಗಾಗಲೇ ಹಲವಾರು ವಿಡಿಯೋಗಳನ್ನು ಮಾಡಿದ್ದೀವಿ, ಹಲವು ವಿಚಾರಗಳನ್ನು ತಗೊಂಡಿದ್ವಿ. ಈ ಗೌರವಧನ ವಿಷಯವಾಗಿ ಒಂದು ಹೊಸ ಆಲೋಚನೆ ನಮ್ಮ ತೆನೆಯಲ್ಲಿ ಬಂದಿದ್ದರಿಂದ ಆ ಒಂದು ಆಲೋಚನೆ ನಮ್ಮ ಜೊತೆಗೆ ಹಂಚ್ಕೋತೀನಿ. ಈ ವಿಚಾರವಾಗಿ ಯಾರಾದರೂ ತಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನಂತಂದರೆ, ಗೌರವಧನ ಈ ಮೊದಲು ಸುಮಾರು ವರ್ಷಗಳ ಹಿಂದೆ ನಾವು ಗೌರವಧನ ತಗೊಳ್ಳೋದು ತಮಗೆಲ್ಲ ಗೊತ್ತಿದೆ. ಇಲಾಖೆಯಲ್ಲಿ ನೇರವಾಗಿ ಕರೆದು ಇಲಾಖೆಯಲ್ಲಿ ರಿಜಿಸ್ಟ್ರಲ್ಲಿ ನೋಂದಣಿ ಮಾಡಿ, ಇಲಾಖೆ ಬಿಲ್ ಮಾಡಿ, ಟ್ರೆಜರಿ ಕಳಿಸಿ, ಟ್ರೆಜರಿ ಮುಖಾಂತರ ಅದು ಇಲಾಖೆಯ ಹೆಡ್ಡಿಗೆ ಹಾಕಿ, ಅಂದರೆ ಇಲಾಖೆಯ ಅಂಗವಿಕಲ ಕಲ್ಯಾಣ ಅಧಿಕಾರಿಗಳ ಅವರ ಖಾತೆಗೆ ಜಮಾ ಆದ ತಕ್ಷಣ ಆ ಜಮಾ ಆದ ಹಣವನ್ನು ವಿಶೇಷ ಚೇತನ ಕಾರ್ಯಕರ್ತರಿಗೆ ಡಿಸ್ಟ್ರಿಬ್ಯೂಟ್ ಮಾಡೋದು, ಅಂದರೆ ಗೌರವಧನ ನೀಡಿ ಅವರಿಂದ ರುಜುವನ್ನು ಪಡೆದು ಒಂದು ರಿಜಿಸ್ಟರ್ ಮೇಂಟೈನ್ ಮಾಡ್ತಕ್ಕಂಥ ಒಂದು ಪದ್ಧತಿ ಇತ್ತು. ಆ ಪದ್ಧತಿ ಹೋಗಿ ಮುಂದುವರೆದು ಟ್ರೆಜರಿ ಮೂಲಕ ಹೀಗೆ ರಿಜಿಸ್ಟ್ರಲ್ಲಿ ನೋಂದಣಿಯ ಸಹಿ ತಗೊಂಡು ಅವರು ಗೌರವಧನ ಸಂದಾಯ ಮಾಡ್ತಕ್ಕಂಥ ಪದ್ಧತಿ ಬಂತು. ಮುಂದೆ ಇದು ಎಲ್ಲರ ಅಕೌಂಟಿಗೆ, ಇಲಾಖೆಯಿಂದ ಅಕೌಂಟಿಗೆ ಹಾಕುವಂಥ ಪದ್ಧತಿ ಬಂತು. ಹಾಗೆ ಇವತ್ತಿನ ದಿನ ಯಾರು ಹಾಜರಾತಿ ಕೊಡ್ತಾರ, ಹಾಜರಾತಿ ಕೊಟ್ಟವರನ್ನು ಪರಿಗಣಿಸಿ ಅವರ ಹಾಜರಾತಿ ಅನ್ನೋ ಅನುಸಾರ ಗೌರವಧನ ಸಂದಾಯ ಮಾಡ್ತಿರೋ. ಈ ಕೆಲವೊಂದು ಅಧಿಕಾರಿಗಳು ಏನು ಮಾಡ್ತಿದ್ರು, ಮಾನವೀಯತೆ ದೃಷ್ಟಿಯಿಂದ ಅವರಿಗೆ ಒಂದು ಅವಕಾಶ ಕೊಟ್ಟು ಈ ಥರ ಈ ತಿಂಗಳ ಹಾಜರಾತಿ ಕೊಟ್ಟಿರಲಿಲ್ಲ ಅಂದರೆ ನೆಕ್ಸ್ಟ್ ಮಂತ್ ಹಾಜರಾತಿ ಸಲ್ಲಿಸಲು ಹೇಳಿ ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆ ಗೌರವಧನ ಸಂದಾಯ ಮಾಡ್ತಕ್ಕಂಥ ಪದ್ಧತಿ ತಾವು ನೋಡಿದರೆ ನಾವು ಗಮನಿಸ್ತೀವಿ. ಆದರೆ ನನ್ನಲ್ಲಿ ಒಂದು ವಿಚಾರ ಏನು ಬಂದಿದೆ ಅಂದರೆ, ಇತ್ತಿತ್ತಲಾಗಿ ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬರು ಅವರೊಂದು ವಿಚಾರ ಹೇಳಿದ್ರು. ಪೌರ ಕಾರ್ಮಿಕರಿಗೆ 20 ವರ್ಷದಿಂದ ಏನು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ನೇರವಾಗಿ ಅವರಿಗೆ ಅವರ ವೇತನವನ್ನು ಅವರಿಗೆ ನೇರವಾಗಿ ಸಂದಾಯ ಮಾಡುವಂಥ ಒಂದು ಯೋಜನೆ ನಿಯಮನ ಜಾರಿ ತರ್ತಾರೆ ಅನ್ನೋ ವಿಚಾರ ನೋಡಿದೆ ನಾನು ವಾಟ್ಸಪ್ ಗ್ರೂಪಲ್ಲಿ. ಆ ವಿಚಾರವಾಗಿ ಇಟ್ಕೊಂಡು ನಮ್ಮ ಕಾರ್ಯಕರ್ತರಿಗೆ ಈ ಥರ ಗೌರವಧನ ಸಂದಾಯ ಮಾಡುವಂಥ ಒಂದು ಹೊಸ ನಿಯಮ, ಅಂದರೆ ಹೊಸ ಪದ್ಧತಿ ಚಾಲ್ತಿಯಲ್ಲಿ ತಂದರೆ ಅಥವಾ ಜಾರಿ ಮಾಡಿದ್ರೆ ಅಥವಾ ಹೊಸ ಪದ್ಧತಿ ಮುಖಾಂತರ ಅವರಿಗೆ ಗೌರವಧನ ಸಂದಾಯ ಮಾಡುವಂಥ ನಿಯಮ ಇಲಾಖೆ ಏನಾದರೂ ತಂದರೆ ಅದು ಅವರ ನೇರವಾಗಿ ಮತ್ತು ಪ್ರಾಮಾಣಿಕವಾಗಿ ಅವರಿಗೆ ಹಣ ಸಂದಾಯವಾಗ್ತದೆ. ಮತ್ತು ಇಲಾಖೆಯಲ್ಲಿ ಏನು ಕಾರ್ಯಕರ್ತರಿಗೆ ಏನು ಗೊಂದಲ ಇತ್ತು ಅಂದರೆ ಇದೆ, ಆ ಗೊಂದಲವನ್ನು ಅಂದರೆ ಹಾಜರಾತಿ ಕಡಿಮೆ ಕೊಟ್ಟರು, ಅವ್ರು ಕಡಿಮೆ ಕೊಟ್ಟವರನ್ನು ಜಾಸ್ತಿ ಹಾಕ್ತಾರೆ, ಕಡಿಮೆ ಹಾಜರಾತಿ ಕೊಡದೇ ಇದ್ರೂ ಸಹಿತ ಗೌರವಧನ ಸಂದಾಯ ಮಾಡ್ತಾರೆ, ಮತ್ತು ಹಾಜರಾತಿ ಕಡಿಮೆ ಇದ್ರೂ ಸಹಿತ ಅವರಿಗೆ ಇಲಾಖೆಯಲ್ಲಿ ಏನೋ ಸಮಥಿಂಗ್ ಕೊಟ್ಟು ಏನೋ ಅವರು ಗೌರವಧನ ಸಂದಾಯ ಮಾಡ್ಕೊತಾರೆ. ಗೌರವಧನ ಉದ್ದೇಶಪೂರ್ವಕ ಇಟ್ಕೊಂಡು ಗೌರವಧನವನ್ನು ತಲೆಗಿಟ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರಿಗೆ ಇಲಾಖೆಯಲ್ಲಿ ಪ್ರಾಮುಖ್ಯತೆ ಕೊಡ್ತಾರೆ. ಈಗ ಹಲವಾರು ಆರೋಪ, ಭಿನ್ನಾಭಿಪ್ರಾಯ ನಾವೆಲ್ಲ ನೋಡ್ತಾ ಇದ್ದೀವಿ. ಇವೆಲ್ಲ ಭಿನ್ನಾಭಿಪ್ರಾಯಗಳಿಗೆ ಮುಕ್ತಿ ಕೊಡಬೇಕಾದ್ರೆ ಇಲಾಖೆ ಒಂದು ತೀರ್ಮಾನ ಮಾಡಿ ಏನಂತಂದರೆ, ಈಗೇನು ವಿಶೇಷ ಚೇತನರಿಗೆ ಸರ್ಕಾರದಿಂದ DBT ಮೂಲಕ ಏನು ಪಿಂಚಣಿ ಬರ್ತದೆ, ಅಂದರೆ ಮಾಶಾಸನ ಏನು ಸಂದಾಯ ಆಗ್ತದೆ, ಅದೇ ರೀತಿ ಕೇಂದ್ರ ಕಚೇರಿಯಿಂದ ಅಂದರೆ ಎಟ್ ಎ ಟೈಮ್ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕಿನ ಎಲ್ಲ VRWಗಳಿಗೆ, ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಿಗೆ ಮತ್ತು MRWಗಳಿಗೆ ಮತ್ತು ನಗರ ಪುನರ್ವಸತಿ ಕಾರ್ಯಕರ್ತರಿಗೆ ಎಟ್ ಎ ಟೈಮ್ ಇಲಾಖೆ ಹೆಡ್ ಆಫೀಸಿಂದ ಅಂದರೆ ಈ ಒಂದು ಗೌರವಧನ DBT ಮೂಲಕ ಸಂದಾಯ ಮಾಡುವಂಥ ಪದ್ಧತಿ ತರಬೇಕು. ಈ ವಿಚಾರವಾಗಿ ತಾವು ಕೇಳ್ಬೋದು, DBT ಮೂಲಕ ಸಂದಾಯ ಮಾಡಬೇಕಾದ್ರೆ ಹಾಜರಾತಿ ಹೇಗೆ ಪರಿಗಣಿಸಬೇಕು ಅಂತಕ್ಕಂಥ ವಿಚಾರ ಬಂದಾಗ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಏನು ಮಾಡೋದು ಅಂದರೆ, ಕೇವಲ ಇವರ ಹಾಜರಾತಿ
ಯಾರ್ಯಾರು ಎಷ್ಟು ಕೆಲಸ ಮಾಡ್ಯಾರ ಅನ್ನೋ ಹಾಜರಾತಿ ಅಂಕಿ ಸಂಖ್ಯೆ, ಎಷ್ಟು ದಿನಗಳು ಕೆಲಸ ಮಾಡ್ಯಾರ ಅನ್ನೋ ದಿನಗಳ ಮಾತ್ರ ದೃಢೀಕರಣ ಮಾಡಿ ಕೇಂದ್ರ ಕಚೇರಿ ಕಳಿಸ್ತಾರೆ. ಆ ದಿನಗಳ ಆಧಾರ ಮೇಲೆ ಅವರಿಗೆ ಸಂದಾಯ ಮಾಡಿದ್ರೆ ಇಲ್ಲಿ ಒಂದು ರೀತಿಯಲ್ಲಿ ಒಂದು ಪಾರದರ್ಶಕತೆ ಇಲಾಖೆಯಲ್ಲಿ ಕಂಡು ಬರ್ತದ, ಪಾರದರ್ಶಕತೆ ಕಾಪಾಡ್ಕೊಂಡಂಗೆ ಆಗ್ತದೆ ಅನ್ನೋ ವಿಚಾರ ನಮ್ಮ ತಲೆಗೆ ಬಂತು. ಯಾಕಂದರೆ ಜಿಲ್ಲಾ ಮಟ್ಟದಲ್ಲಿ ಆದರೆ ತಾವೇನೋ ತಪ್ಪು ಒಪ್ಪುಗಳು ಮಾಡಿ, ಅಂದರೆ ಯಾವುದೋ ಒಂದು ವಿಚಾರ ಇಟ್ಕೊಂಡು ಗೌರವಧನ ಸಂದಾಯ ಮಾಡಬೇಕಾದ್ರೆ ಏನೋ ಒಂದು ವ್ಯವಹಾರ ಆಗ್ತಾವ ಅನ್ನೋ ವಿಚಾರ ಆರೋಪಗಳಿದಾವಲ್ಲ, ಆ ವ್ಯವಹಾರಗಳಿಗೆ ಮುಕ್ತಿ ಕೊಡಬೇಕಾದ್ರೆ, ಆ ಆರೋಪಗಳಿಗೆ ಒಂದು ಮುಕ್ತಿ ಕೊಡಬೇಕಾದ್ರೆ, ಆರೋಪಗಳು ದೂರ ಮಾಡಬೇಕಾದ್ರೆ ಇಲಾಖೆಯ ಮಾನ್ಯ ನಿರ್ದೇಶಕರು ಶ್ರೀ ಟಿ ರಾಘವೇಂದ್ರ ಸರ್ ಈಗ ನಿರ್ದೇಶಕರಲ್ಲ, ಮತ್ತು ಮಾನ್ಯ ಸಚಿವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ನಮ್ಮ ವಿಕಲಚೇತನ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮಾನ್ಯ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಈ ಮೂಲಕ ನಮ್ಮ ಚಾನಲ್ ಮೂಲಕ ಮನವಿ ಮಾಡ್ಕೋದ್ರಿ. ಅಂದರೆ ಈ ಕಾರ್ಯಕರ್ತರು ಏನು ಕೆಲಸ ಮಾಡ್ತಾ ಇದ್ದಾರಲ್ಲ, ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅನೇಕ ಅಸಮಾಧಾನ ಇದೆ ಕಾರ್ಯಕರ್ತರಲ್ಲಿ, ಅಂದರೆ ಗೌರವಧನ ಪಡೆಯೋದ್ರಲ್ಲಿ. ಇನ್ನು ಇತ್ತಿತ್ತಲಾಗಿ ಗೌರವಧನ ಕಡಿತಗೊಳಿಸ್ತಕ್ಕಂಥ ವಿಚಾರ ಅದು ಈಗ ಜನಸಾಮಾನ್ಯ ಆಗಿದೆ. ಯಾಕಂದರೆ ಯಾರು ಬಯೋಮೆಟ್ರಿಕ್ ಹಾಜರಾತಿ ಎಷ್ಟು ಕೊಟ್ಟಿದ್ದಾರೆ ಅವರು ಇನ್ನು ಮತ್ತು ಔಟನ್ನು ಚೆಕ್ ಮಾಡಿ ಅವರ ಹಾಜರಾತಿ ಪರಿಗಣಿಸಿ ಗೌರವಧನ ಸಂದಾಯ ಮಾಡ್ತಾ ಇದ್ದಾರೆ. ಅದನ್ನೇ ಗೌರವಧನ ಸಂದಾಯ ಮಾಡಬೇಕಾದ್ರೆ ಕೆಲವೊಬ್ಬ ಕಾರ್ಯಕರ್ತರಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಂದರೆ ನಮ್ಮ ಚಾನಲ್ ಜೊತೆಗೆ ಕೆಲವು ಕಾರ್ಯಕರ್ತರು ಈ ಥರ ಅಸಮಾಧಾನ ವ್ಯಕ್ತಪಡಿಸಿ ತಮ್ಮ ಅಳಲನ್ನು ತುಡ್ಕೊಂಡ್ರ. ತಮ್ಮ ಅಳಲು ಅಂದ್ರೇನು ಸರ್, ಇಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋರಿಗೆ ಗೌರವಧನ ಸರಿಯಾಗಿ ಸಿಗಲ್ಲ, ಅಂದ್ರೆ ಇಲಾಖೆಯಲ್ಲಿ ಏನೋ ಆಗ್ತಾ ಇದೆ, ನಮಗೆ ಬರಬೇಕಾದ ಗೌರವಧನ ಕಡಿತಗೊಳಿಸ್ತಾ ಇದ್ದಾರೆ. ಇನ್ನೂ ಕೆಲವರು ಅಲ್ಲಿ ಇಲ್ಲಿ ಅಡ್ಡಾಡ್ತಿರ್ತಾರೆ, ಅಂಥವ್ರು ನಮ್ಮ ಕಣ್ಣಿಗೆ ಕಾಣ್ತಾರೆ, ಅಂಥವ್ರಿಗೆ ಯಾರೂ ಕೇಳಲ್ಲ, ಅವರಿಗೆ ಗೌರವಧನ ಪೂರ್ಣ ಪ್ರಮಾಣದಲ್ಲಿ ಬರ್ತಾ ಇದೆ. ಇವೆಲ್ಲ ಆರೋಪಗಳು ಏನು ಇಲಾಖೆಯಲ್ಲಿ ಚರ್ಚೆ ಆಗ್ತಾ ಇದೆ. ಈ ಆರೋಪಗಳಿಗೆ ಮುಕ್ತಿ ಕೊಡಬೇಕಾದ್ರೆ ಇಲಾಖೆಯ ಮಾನ್ಯ ನಿರ್ದೇಶಕರು ಮತ್ತು ಮಾನ್ಯ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತು ರಾಘವೇಂದ್ರ ಸರ್ ಅವರು ಒಂದು ತೀರ್ಮಾನ ತಗೊಂಡು ಕೇಂದ್ರ ಕಚೇರಿಯಲ್ಲಿ DBT ಮೂಲಕ ಇವರಿಗೆ ಗೌರವಧನ ಸಂದಾಯ ಮಾಡಿದ್ರೆ ಅದು ಒಂದು ಪಾರದರ್ಶಕತೆ ಕಾಪಾಡ್ಕೊಂಡಂಗೆ ಆಗ್ತದೆ ಮತ್ತು ಯಾವ ಕಾರ್ಯಕರ್ತರಿಗೂ ಸಹಿತ ಅಸಮಾಧಾನ ವ್ಯಕ್ತಪಡಿಸೋಕ್ಕೆ ಅವಕಾಶ ಇರಲ್ಲ. ಯಾಕಂದರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಏನು ಸಿಬ್ಬಂದಿಯವರು ಅಧಿಕಾರಿ, ಜಿಲ್ಲಾ ಮಟ್ಟದ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿ ಯಾವ ಕಾರ್ಯಕರ್ತರು ಅಂದರೆ ಅವರಿಗೊಂದು ನಿಗದಿಪಡಿಸಿದ ದಿನಾಂಕವನ್ನು ನಿಗದಿಪಡಿಸಿ ಅದರೊಳಗಡೆ ಹಾಜರಾತಿ ತಂದು ಸಲ್ಲಿಸಿದ್ರೆ ಎಷ್ಟು ಹಾಜರಾತಿ ಇನ್ನು ಮತ್ತು ಔಟ್ ಆಗಿರ್ತಾವಲ್ಲ ಅದನ್ನು ಮಾತ್ರ ಇಲಾಖೆ ಕಳಿಸಿ ಇಲಾಖೆಯ ಮೂಲಕನೇ ಅದನ್ನು ಸಂದಾಯ ಮಾಡ್ತಕ್ಕಂಥ ಒಂದು ನಿಯಮ ಜಾರಿ ಮಾಡಿದ್ರೆ ಅಥವಾ ಅದನ್ನು ಕಾರ್ಯರೂಪಕ್ಕೆ ತಂದರೆ ಈ ಅಸಮಾಧಾನಗೊಂಡಂಥ ಕಾರ್ಯಕರ್ತರ ಏನು ಗೊಂದಲದಲ್ಲ, ಅವ್ರಿಗೇನು ಅಸಮಾಧಾನದಲ್ಲ, ಅದಕ್ಕೊಂದು ಮುಕ್ತಿ ಕೊಟ್ಟಂಗೆ ಆಗ್ತದೆ. ಮತ್ತು ಈ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಇಲಾಖೆಯಲ್ಲಿ ದುಡಿತಕ್ಕಂಥ ಕಾರ್ಯಕರ್ತರಿಗೆ ಒಂದು ರೀತಿಯಲ್ಲಿ ಅವರಿಗೆ ಒಂದು ಖುಷಿ ತರ್ತಕ್ಕಂಥ ವಿಚಾರ. ಯಾಕಂದ್ರೆ ಪ್ರಾಮಾಣಿಕರಿಗೆ ಬೆಲೆ ಕೊಡ್ತಾರೆ ಅಂತಕ್ಕಂಥ ವಿಚಾರ ಮುಂದಿನ ದಿನ ಇಲಾಖೆ ಕೈಗೊಂಡಂಗೆ ಆಗ್ತದೆ, ಅವರಿಗೆ ಪ್ರಾಮುಖ್ಯತೆ ಕೊಟ್ಟಂಗೆ ಆಗ್ತದೆ. ಈ ವಿಚಾರ ನನ್ನ ತಲೆಯಲ್ಲಿ ಬಂತು, ಅದಕ್ಕೆ ತಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ಈ ವಿಚಾರವಾಗಿ ಅನೇಕ ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿ ಆಗ್ಬೋದು ಅಥವಾ ಅನೇಕ ಕಾರ್ಯಕರ್ತರು ತಮ್ಮ ಅಭಿಪ್ರಾಯನ ತಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಅದಕ್ಕೇನು ಮುಕ್ತವಾಗಿ ಅವಕಾಶ ಇದೆ. ಎಷ್ಟೆಷ್ಟೋ ಜನ ಅಂಗವಿಕಲರು ಕಾರ್ಯಕರ್ತರು ಹಲವಾರು ರೀತಿಯಲ್ಲಿ ಕಮೆಂಟ್ ಮಾಡ್ತಾರೆ, ಅದಕ್ಕೆ ಯಾವುದು ನಾವು ತೆರೆಕೆಡಿಸ್ಕೊಳ್ಳಲ್ಲ. ಬಟ್ ಯಾವ ಅಭಿಪ್ರಾಯಗಳು, ಯಾವ ಕಮೆಂಟ್ಗಳು ಸೂಕ್ತವ ಅದನ್ನು ಮಾತ್ರ ನಾವು ಸ್ವೀಕಾರ ಮಾಡ್ತೀವಿ. ಅನಾವಶ್ಯಕ ಕಮೆಂಟ್ ಮಾಡೋರಿಗೆ ನಾವು ಬೆಲೆ ಕೊಡಲ್ಲ, ಅದಕ್ಕೆ ಯಾವುದೋ ತೆರೆಕೆಡಿಸ್ಕೊಳ್ಳಲ್ಲ. ಅದಕ್ಕಾಗಿ ತಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಒಂದು ಸೂಕ್ತ ಅಭಿಪ್ರಾಯನ ತಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದಕ್ಕೆ ತಾವೆಲ್ಲ ಏನು ಅನಿಸ್ತದ ಅನ್ನೋದನ್ನು ನಮ್ಮ ಚಾನಲ್ ತಿಳಿಸಿದರೆ ಈ ಒಂದು ವಿಚಾರ ನಮ್ಮ ತಲೆಯಲ್ಲಿ ಬಂದಿದೆ, ತಮ್ಮ ಜೊತೆಗೆ ಅರ್ಪಿಸ್ತಾ ಇದ್ದೀನಿ, ತಮ್ಮ ಜೊತೆಗೆ ಚರ್ಚೆ ಮಾಡಿದ್ದೀನಿ. ಹಾಗಾಗಿ ಈ ವರದಿ ಇಲಾಖೆ ಗಮನಕ್ಕೆ ಬಂದು ಇಲಾಖೆಯಲ್ಲಿ ತೀರ್ಮಾನ ತಗೊಂಡು DBT ಮೂಲಕ ಏನು ಪೆನ್ಷನ್ ಮಾಶಾಸನ ಜಮಾ ಆಗ್ತದಲ್ಲ ಅದೇ ರೀತಿ ಕೇಂದ್ರ ಕಚೇರಿಯಿಂದಲೇ ಒಂದು ಗೌರವಧನ ಸಂದಾಯ ಆಗುವ ಹಾಗೆ ಆದರೆ ಒಂದು ಒಳ್ಳೆ ರೀತಿ ಆಗ್ತದೆ ಮತ್ತು ಕಾರ್ಯಕರ್ತರಿಗೆ ಪ್ರಾಮಾಣಿಕ ಕಾರ್ಯಕರ್ತರಿಗೆ ಒಂದು ರೀತಿಯಲ್ಲಿ ಒಂದು ಅವರಿಗೂ ಸಹಿತ ಖುಷಿ ಆಗ್ತದೆ, ಅವರಿಗೂ ಸಹಿತ ಸಂತೋಷ ಆಗ್ತದೆ ಅಂತೇಳಿ ಈ ಒಂದು ವರದಿಯನ್ನು ತಮಗೆ ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು, ನಮಸ್ಕಾರ.